ಕುಟುಂಬ ಸಮೀಕ್ಷೆ, ಕ್ಷೇತ್ರದಲ್ಲಿ ಪ್ರಾತ್ಯಕ್ಷಿಕತೆ. ಈ ವಿಭಾಗದಲ್ಲಿ ನಾವು ನೈಜವಾಗಿ ಹೇಗೆ ಕುಟುಂಬ ಸಮೀಕ್ಷೆ ನಡೆಸಬೇಕು ಎಂಬುದನ್ನು ತೋರಿಸುತ್ತೇವೆ. ಮೊದಲನೆಯದಾಗಿ ಸರ್ವೇಯರ್, ಸಮೀಕ್ಷೆದಾರರು ಕುಟುಂಬದ ಬಳಿ ಸೌಮ್ಯವಾಗಿ ಪರಿಚಯ ಮಾಡಿಕೊಳ್ಳಬೇಕು. ಸಮೀಕ್ಷೆಯಲ್ಲಿ ಭಾಗವಹಿಸಲು ಆ ಕುಟುಂಬದ ಅನುಮತಿ ಪಡೆದು ಮುಂದುವರಿಸಬೇಕು. ನಂತರ ಪ್ರಶ್ನೆಗಳ ಮೂಲಕ ಮಾಹಿತಿ ಕೇಳಿ ಕುಟುಂಬ ಸದಸ್ಯರಿಗೆ ಮುಜುಗರ ಅಥವಾ ತೊಂದರೆಯಾಗದಂತೆ ಎಲ್ಲಾ ಉತ್ತರಗಳನ್ನು ಸರಿಯಾಗಿ ದಾಖಲಿಸಬೇಕು. ಮಾಹಿತಿಯನ್ನು ದಾಖಲಿಸುವಾಗ ತಪ್ಪಾಗದಂತೆ ಎಚ್ಚರವಹಿಸಿಕೊಳ್ಳಿ. ಕುಟುಂಬದ ಗೌರವ ಮತ್ತು ಗೌಪ್ಯತೆಯನ್ನು ಕಾಪಾಡುತ್ತಲೇ ಈ ಸಮೀಕ್ಷೆಯನ್ನು ನಡೆಸುವುದನ್ನು ಸಮೀಕ್ಷಾದಾರರಿಂದ ನಿರೀಕ್ಷಿಸಲಾಗುತ್ತದೆ. ನಮಸ್ತೆ. ಅಮ್ಮ ಫ್ರೀ ಇದ್ದೀರಾ? ಒಂದು 5 ನಿಮಿಷ? ಫ್ರೀ ಇದೆ. ಒಂದು 5 ನಿಮಿಷ ಕೂತ್ಕೊಳ್ಳಿ. ಕರ್ನಾಟಕ ಸರ್ಕಾರ ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಂಜೀವಿನಿ KSRLPS ಸಂಸ್ಥೆಯಡಿ ನಾರಿ ಕಿಲ್ಪ್ ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ಸಮುದಾಯದ ಅಗತ್ಯಗಳನ್ನ ಅರ್ಥ ಮಾಡಿಕೊಂಡು ಇಲಾಖೆ ಮತ್ತು ಸರ್ಕಾರಿ ಕಾರ್ಯಕ್ರಮಗಳನ್ನ ಸಮರ್ಪಕವಾಗಿ ಅಗತ್ಯ ಇರೋರಿಗೆ ತಲುಪುವಂತೆ ಮಾಡಲು ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಟುಂಬಗಳ ನಿಖರವಾದ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದೀವಿ. ಕುಟುಂಬಗಳ ವೈಯಕ್ತಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಂಬಂಧಪಟ್ಟ ಕುಟುಂಬಗಳ ವಿವರಗಳನ್ನು ಸಮಗ್ರವಾಗಿ ಮತ್ತು ಸ್ಪಷ್ಟವಾಗಿ ಪಡೆದುಕೊಂಡು ಸರ್ಕಾರದ ಯೋಜನೆಗಳನ್ನು ಅಗತ್ಯ ಇರೋರಿಗೆ ತಲುಪುವಂತೆ ಮಾಡುವ ಉದ್ದೇಶದಿಂದ ಈ ಮಾಹಿತಿ ಪಡೆದುಕೊಳ್ತಾ ಇದ್ದೀವಿ. ತಮ್ಮಿಂದ ಪಡೆದಿರೋ ಎಲ್ಲ ಮಾಹಿತಿಯನ್ನು ನಾವು ಗೌಪ್ಯವಾಗಿ ಇಡಲಾಗುತ್ತೆ. ಕುಟುಂಬಗಳ ಮತ್ತು ಸಮುದಾಯದ ಅಗತ್ಯಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ತಮ್ಮ ಮುಕ್ತವಾದ ಅಭಿಪ್ರಾಯಗಳು ಬಹಳ ಮುಖ್ಯವಾಗಿದ್ದು ತಮ್ಮ ಸಹಮತಿ ಇರುವ ಪ್ರಶ್ನೆಗಳಿಗೆ ಉತ್ತರಿಸಬಹುದಾಗುತ್ತೆ. ತಾವು ಯಾವುದೇ ಸಮಯದಲ್ಲಿ ಈ ಸಂದರ್ಶನವನ್ನು ಕೊನೆಗೊಳಿಸಬಹುದಾಗಿದೆ. ತಮ್ಮಿಂದ ಪಡೆದಿರುವ ಎಲ್ಲ ಮಾಹಿತಿಯನ್ನು ಕಾರ್ಯಕ್ರಮದ ಅನುಷ್ಠಾನದ ಉದ್ದೇಶಕ್ಕೆ ಮಾತ್ರ ನಾವು ಇಲ್ಲಿ ಉಪಯೋಗಿಸ್ಕೊಳ್ತೀವಿ. ನೀವು ಈ ವಿವರಗಳನ್ನ ನೀಡಲಿಕ್ಕೆ ಸಮ್ಮತಿ ಅನ್ನೋದಾದರೆ ನಾವು ಮುಂದುವರಿಬೋದು. ಸಮ್ಮತಿ ಇದೆ? ಓಕೆ. ನಿಮ್ಮ ಹೆಸರು? ರೇಣುಕಾ. ನಿಮ್ಮ ಫೋನ್ ನಂಬರ್? 78. ನಿಮ್ಮ ಮನೇಲಿ ಪೋಷಕರ ಹೆಸರು ಯಾರು? ಅಮ್ಮ ಪದ್ದಮ್ಮ. ಪದ್ದಮ್ಮ. ಗಂಡ ಇಲ್ಲ. ಮನೆ ಸಂಖ್ಯೆ? ಡೋರ್ ನಂಬರ್ ಇಲ್ಲ. ಗೊತ್ತಿಲ್ಲ. ಓಕೆ. ಈ ಹೆಸರಿಗೆ, ಈ ಬೀದಿಗೆ ಏನಂತಾರೆ? ಈ ಹೆಸರುಗಳು ಏನಿಲ್ಲ, ಸುಮ್ಮನೆ ಕಾನೂನು, ಸುಮ್ಮನೆ ನಗರ ಅಂತ. ಈ ಏರಿಯಾಗೆ ಏನಂತಾರೆ? ಈ ಕಡೆ ಈ ಜಾಗದನ್ನ ಏನಂತಾರೆ? ಬಸವೇಶ್ವರ ನಗರ ಅಂತ. ಬಸವೇಶ್ವರ ನಗರ. ಓಕೆ. ನಿಮ್ಮ ಮನೆಯಲ್ಲಿ ಇನ್ನೂ ಯಾರ್ಯಾರು ಇರ್ತೀರಾ ನೀವು ಬಿಟ್ಟು? ನಾನು, ನಮ್ಮ ಅಜ್ಜಿ, ನಮ್ಮ ತಮ್ಮ ಅಷ್ಟೇ. ಓಕೆ. ನಿಮ್ಮ ಮನೆ ಮುಖ್ಯಸ್ಥರು ಯಾರು? ಅಜ್ಜಿ ಹೆಸರೇನು? ಪಾಪಮ್ಮ. ನಿಮ್ಮ ಕುಟುಂಬ ಯಾವ ವರ್ಗಕ್ಕೆ ಸೇರಿದೆ? ಇಡಿಗಿರು OBC. ಯಾವುದಾದ್ರೂ ನಿಮಗೆ ಪ್ರಸ್ತುತವಾಗಿ ಬ್ಯಾಂಕ್ ಅಕೌಂಟ್ ಇದೆಯಾ ಅಥವಾ ಬ್ಯಾಂಕ್ ಅಕೌಂಟ್ ಇದೆಯಾ? ಇದೆ, ನನ್ನ ಹೆಸರಲ್ಲಿದೆ. ನಿಮ್ಮ ಹೆಸರಲ್ಲಿದೆ. ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? 3. ಸದಸ್ಯರ ಹೆಸರು ಹೇಳ್ತಾ ಬರ್ತೀರಾ? ರೇಣುಕಾ, ಪಾಪಮ್ಮ, ಓಕೆ, ಅಜ್ಜಯ್ಯ. ಪಾಪಮ್ಮನ ವಯಸ್ಸು ಎಷ್ಟು? 85. ನಿಮ್ಗೇನು ಸಂಬಂಧ ಆಗ್ತಾರೆ ಅವರು? ಅಮ್ಮನ ತಾಯಿ. ಶಿಕ್ಷಣ ಏನು ಓದ್ಕೊಂಡಿದ್ದಾರೆ ಅವರು? ಅವ್ರೇನು ಓದಿಲ್ಲ. ಆದಾಯದ ಮೂಲ ಯಾವುದು? ಆದಾಯ ಹೇಗೆ? ಯಾವುದಿಲ್ಲ ಆದಾಯ. ಮಾಸಿಕ ಆದಾಯ ಎಷ್ಟು? ನಮ್ಮ ತಿಂಗಳ ಸಂಬಳ 1400 ರೂಪಾಯಿ ಬರುತ್ತೆ ನನಗೆ. ಏನಾದರೂ ಕೌಶಲ್ಯಗಳು ಹೊಂದಿದ್ದೀರಾ ನೀವು? ಅಂದರೆ ನಿಮ್ಗೆ ದುಡ್ಕೊಂಡು ತಿನ್ನಲಿಕ್ಕೆ ಏನಾದರೂ ಟೈಲರಿಂಗ್ ಮಾಡೋದು ಆ ಥರ ಏನಾದರೂ ಕಲ್ತಿದ್ದೀರಾ? ಇಲ್ಲ. ವಲಸೆ ಹೋಗ್ತೀರಾ ನೀವು ಬೇರೆ ಬೇರೆ ಕಡೆ? ಹೋಗಲ್ಲ. ಏನೇನು ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಅಂದರೆ ಶಾಲೆ ಇಲ್ಲ ಅಥವಾ ಅಂಗವೈಕಲ್ಯ? ಪಾಪಮ್ಮ ಅಂದರೆ ಅವರು ಅಜ್ಜಿ ಅಲ್ಲ? ಅಜ್ಜಿ. ಓಕೆ. ಅಜ್ಜಿ ಹಾಸಿಗೆ ಏನಾದರೂ ಹಿಡಿದಿದ್ದಾರಾ ಅಥವಾ? ಸ್ವಲ್ಪ ಹಿಡ್ದಾರೆ, ಅಷ್ಟೊಂದೇನಿಲ್ಲ. ಅಂದರೆ ಎದ್ದು ಹೊರಗಡೆ ಹೋಗೋಕ್ಕಾಗಲ್ಲ, ಮನೆಯಲ್ಲೇ ಇರ್ತಾರೆ. ಓಕೆ. ಆಧಾರ್ ಕಾರ್ಡು, ರೇಷನ್ ಕಾರ್ಡು ಇದೆಯಾ ಅಜ್ಜಿ ಹತ್ರ? ಅಜ್ಜಿದ ಆಧಾರ್ ಕಾರ್ಡ್ ಮಾಡಿಸಿಲ್ಲ. ಆಧಾರ್ ಕಾರ್ಡ್ ಇಲ್ಲ? ಇಲ್ಲ, ಅಜ್ಜಿದ ಆಧಾರ್ ಕಾರ್ಡ್ ಇಲ್ಲ. ಮತ್ತು ವೋಟರ್ ಐ ಡಿ? ಇದೆ. ವೋಟರ್ ಐ ಡಿ ಇದೆ. ಇನ್ನೊಬ್ರು ಹೆಸರು? 3 ಜನ ಅಂದ್ರಲ್ವಾ ನಿಮ್ಮ ಮನೇಲಿ? ಇನ್ನೊಬ್ಬರ ತಮ್ಮ ಹೆಸರೇನು? ಅಜ್ಜಯ್ಯ. ಎಷ್ಟು ವಯಸ್ಸು ಅವನಿಗೆ? 18. ನಿಮಗೆ ಹೆಂಗೆ ಸಂಬಂಧ? ತಮ್ಮ ಆಗಬೇಕು? ತಮ್ಮ ನಮಗೆ. ಅವ್ರಿಗೆ ಮದುವೆ ಆಗಿದೆಯಾ ಅಥವಾ? ಇಲ್ಲ, ಆಗಿಲ್ಲ. ಏನು ಓದ್ಕೊಂಡಿದ್ದಾರೆ? ಅವ್ರು SLC ಕಂಪ್ಲೀಟ್ ಮಾಡ್ಯಾರ. ಏನು ಆದಾಯದ ಮೂಲ ಅವ್ರಿಗೆ ಜೀವನಕ್ಕೆ? ಬಾರಿಗೆ. ಅವ್ರಿಗೇನಾದರೂ ಕೌಶಲ್ಯಗಳಿದೆ ಅಂದರೆ ಜೀವನೋಪಾಯ ಮಾಡಲಿಕ್ಕೆ ಅವ್ರೇನಾದರೂ ವ್ಯವಸಾಯ ಮಾಡ್ತಾರೆ? ಮಾಸಿಕ ಆದಾಯ 2500 ರೂಪಾಯಿ ಬರುತ್ತೆ. ಅವ್ರೇನಾದರೂ ವಲಸೆ ಹೋಗ್ತಾರಾ ಜೀವನ ಮಾಡಲಿಕ್ಕೆ, ದುಡಿಲಿಕ್ಕೆ? ಬೇರೆ ಬೇರೆ ಕಡೆ ವಲಸೆ ಹೋಗ್ತಾರೆ? ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? ಗೌರಿಬಿದನೂರು. ಹೋಗ್ತಾರೆ?
ಈಗ 5-6 ತಿಂಗಳಿಂದ ಹೋಗ್ತಿದ್ದಾರೆ. ಅಲ್ಲ, ಎಷ್ಟು ತಿಂಗಳಲ್ಲೇ ಇರ್ತಾರೆ? ಅವರು ಹೋದ್ರೆ 3-4 ತಿಂಗಳು ಅಲ್ಲೇ ಇರ್ತಾರೆ. ಅಲ್ಲೇ ಇರ್ತಾರೆ. ಓಕೆ. ಅವ್ರಿಗೇನಾದರೂ ಸಮಸ್ಯೆ ಇದೆಯಾ? ಅಂದ್ರೆ ಅವ್ರ ಅಂಗವೈಕಲ್ಯ ಆ ಥರ ಇಲ್ಲ ಇಲ್ಲ, ಚೆನ್ನಾಗಿ ನಾರ್ಮಲ್ ಆಗಿ. ಅವ್ರ ಹತ್ರ ಆಧಾರ್ ಕಾರ್ಡು ಇದೆ. ಜನನ ಪ್ರಮಾಣ ಪತ್ರ, ಹಾ, ಬರ್ತ್ ಇದೆ. ಸರ್ಟಿಫಿಕೇಟ್, ಆದಾಯ ಪ್ರಮಾಣ ಪತ್ರ ಇದೆ. 3ನೇ. ನಿಮ್ಮ ಹೆಸರು? ರೇಣುಕಾ. ರೇಣುಕಾ. ವಯಸ್ಸು? 25. 25. ಓಕೆ. ಅಜ್ಜಿಗೆ ನೀವು ಮೊಮ್ಮಗಳಾಗಬೇಕು? ಮೊಮ್ಮಗಳು. ನಿಮಗೆ ಮದುವೆ ಆಗಿದೆ? ಇಲ್ಲ. ಏನು ಓದ್ಕೊಂಡಿದ್ದೀರಾ? ನಾನು ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ದೀನಿ. ಓಕೆ. ನಿಮಗೆ ಆದಾಯದ ಮೂಲ ಯಾವುದು? ಯಾವುದು ಬರಲ್ಲ. ಯಾವುದು ಬರೋದಿಲ್ಲ. ನಿಮ್ಗೆ ಏನಾದರೂ ಕೌಶಲ್ಯಗಳಿದೆಯಾ ಆ ಥರ ಏನಾದರೂ? ಇಲ್ಲ. ಓಕೆ. ನೀವು ಎಲ್ಲಿಗಾದ್ರೂ ವಲಸೆ ಹೋಗ್ತೀರಾ? ಹಾಂ, ಹೋಗ್ತೀನಿ. ಎಷ್ಟು ತಿಂಗಳು ಹೋಗ್ತೀರಾ? ಅಂದರೆ ಮಳೆಗಾಲದಾಗ ಬಂದಾಗ ಹೋಗ್ತೀವಿ. ಎಲ್ಲಿಗೆ ಹೋಗ್ತೀರಾ? ತುಪ್ಪಕ್ನಳ್ಳಿಗೆ. ಓಕೆ. ಬೆಳಿಗ್ಗೆ ಹೋಗಿ ವಾಪಸ್ ಸಾಯಂಕಾಲ ಸಂಜೆ ಇಲ್ಲಿಗೆ ಬಂದ್ಬಿಡ್ತೀವಿ. ಓಕೆ. ಹಾಗಾದ್ರೆ ಇದು ವಲಸೆ ಅಲ್ಲ. ವಲಸೆ ಅಂದ್ರೆ ತಿಂಗಳಗಟ್ಲೆ ಬೇರೆ ಕಡೆ ಹೋಗಿ ಅಲ್ಲೇ ಇಲ್ಲ, ವಾಸ ಇಲ್ಲ, ಇಲ್ಲ, ಇಟ್ಕೊಂಡು ಆ ಥರ ಇಲ್ಲ. ಬರೋದು. ಬರಲ್ಲ. ಸೊ ಸಂಜೆ ಇಲ್ಲಿಗೆ ವಾಪಸ್ ಇಲ್ಲಿಗೆ ಬರ್ತೀವಿ. ಇದು ಹಂಗಾದ್ರೆ ವಲಸೆ ಹೋಗ್ತಾ ಇಲ್ಲ ಅಂತ. ಇಲ್ಲ. ನಿಮ್ಗೆ ಏನಾದರೂ ತೊಂದರೆಗಳಿದೆಯಾ? ಅಂಗವೈಕಲ್ಯ? ಹಾಂ, ಹಂಗಲ್ಲ. ನಾನು ಓಕೆ. ಕಾಲು? ಎರಡುಗಡೆ ಕಾಲು ಇಲ್ಲ. ಓಕೆ. ನಡಿಲಿಕ್ಕೆ ನಡೆಯಲಿಕ್ಕಾಗಲ್ಲ. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಾ? ಹಾಂ, ಇದೆ. ಜನನ ಪ್ರಮಾಣ ಪತ್ರ? ಇದೆ. ಜಾತಿ ಪ್ರಮಾಣ ಪತ್ರ ಇದೆಯಾ? ಜಾತಿ ಪ್ರಮಾಣ ಪತ್ರ ಇದೆ. ವೋಟರ್ ID ಇದೆಯಾ? ಹಾಂ, ಇದೆ. ಇದು ನಿಮ್ದು ಅಂಗವೈಕಲ್ಯ ಕಾರ್ಡ್ ಇದೆಯಾ? ಹಾಂ, ಇದೆ. ಇಶ್ರಮ್ ಕಾರ್ಡ್ ಇದೆಯಾ? ಇಲ್ಲ. ಹಾಗಾದರೆ ನಿಮ್ಮ ಮನೇಲಿ ಎಷ್ಟು ಜನ ವಲಸೆ ಹೋಗ್ತಾ ಇದ್ದಾರೆ? ಒಬ್ಬರೇ. ಅಮ್ಮ, ನಮ್ಗೆ ಸರ್ವೆ ಬೇಕಾಗಿರೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದ್ದೀರಾ. ಉತ್ತರಿಸ್ಬೇಕಾದ್ರೆ ನಿಮ್ಗೆಲ್ಲಾದರೂ ಮುಜುಗರ ಅನ್ನಿಸ್ತಾ? ಇಲ್ಲ. ಒಂಥರ ಹಿಂಸೆ ಅನ್ನಿಸ್ತಾ? ಅಥವಾ ಹೇಳಬಾರ್ದು ಅನ್ನೋ ಥರ ಏನಾದರೂ? ಆ ಥರ ಏನು. ನಿಮ್ಗೆ ಆ ಥರ ಅನಿಸಿಲ್ಲ ಅಂದಿದ್ದಕ್ಕೆ ನಮ್ಗೆ ಖುಷಿ ಆಯಿತು. ನಿಮ್ಗೆ ಉತ್ತರಿಸಿದ್ದಕ್ಕೆ, ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಧನ್ಯವಾದಗಳು. ಈ ತರಬೇತಿ ವಿಡಿಯೋಗಳು ನಿಮಗೆ ಪ್ರಕ್ರಿಯೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿವೆ ಎಂದು ಭಾವಿಸುತ್ತೇವೆ. ಇವುಗಳನ್ನು ಸರಿಯಾಗಿ ಅನುಸರಿಸಿ ದುರ್ಬಲ ವರ್ಗದ ಅಭಿವೃದ್ಧಿ ಮತ್ತು ಸಮಾಜದ ಪ್ರಗತಿಯಲ್ಲಿ ನೀವು ಪಾಲುದಾರರಾಗಿ. ಧನ್ಯವಾದಗಳು.